ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಡ್ರೀಮ್ 11 ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಬರ್ತಾ ಇದೆ. ಗುಡ್ ನ್ಯೂಸ್, ಹೌದು. ಡ್ರೀಮ್ 11 ಪೇಡ್ ಕಾಂಟೆಸ್ಟ್ ಬ್ಯಾನ್ ಆಗಿ ಎಲ್ಲ ಅಭಿಮಾನಿಗಳು ನಿರಾಶರಾಗಿದ್ರು. ಆದ್ರೆ ಇವಾಗ ಡ್ರೀಮ್ 11 ನಲ್ಲಿ ಮತ್ತೆ ಭರವಸೆಯ ಬೆಳಕು ಮೂಡ್ತಾ ಇದೆ ಅಂತ ಹೇಳ್ಬಹುದು. ಸೊ ಇವಾಗ ಡ್ರೀಮ್ 11 ಆಡುವ ಅಭಿಮಾನಿಗಳಿಗೆ ಹಬ್ಬವೂ ಹಬ್ಬ ಆಗಿರ್ತದೆ. ಯಾಕಂತ ಹೇಳಿದ್ರೆ ಡ್ರೀಮ್ 11 ಇವಾಗ ಫ್ರೀ ಆಗಿ ಅಧಿಕ ಮೊತ್ತದ ಕಾಂಟೆಸ್ಟ್ ಗಳನ್ನು ಶುರು ಮಾಡಿದೆ. ಇಷ್ಟರವರೆಗೆ ಕೇವಲ 1 ಲಕ್ಷ ಅಥವಾ 2 ಲಕ್ಷ ಫಸ್ಟ್ ಪ್ರೈಸ್ ಇರುವಂತಹ ಕಾಂಟೆಸ್ಟ್ ಗಳನ್ನು ಡ್ರೀಮ್ 11 ನೀಡ್ತಾ ಇತ್ತು. ಆದ್ರೆ ಇವಾಗ ಆ ಫಸ್ಟ್ ಪ್ರೈಸ್ ಅನ್ನು ಇನ್ನೂ ಕೂಡ ಹೆಚ್ಚಾಗಿ ಮಾಡಿದೆ. ಸೊ ನೋಡೋದಾದ್ರೆ ಡ್ರೀಮ್ 11 ನಲ್ಲಿ ಇಂಡಿಯಾ ಹಾಗೂ ಶ್ರೀಲಂಕಾ ನಡುವಿನ ಟೆಸ್ಟ್ಗೆ ಇವಾಗ ಭರ್ಜರಿ ಗಿಫ್ಟ್ ಕೊಟ್ಟಿದೆ. ಸೊ ಫಸ್ಟ್ ಪ್ರೈಸ್ ಬಂದು 8 ಲಕ್ಷ ರೂಪಾಯಿಯಷ್ಟು ಮೊತ್ತವನ್ನು ಡ್ರೀಮ್ 11 ನೀಡ್ತಾ ಇದೆ. ಹಾಗೇನೆ ಎರಡನೇ ಪ್ಲೇಸ್ಗೆ ಬಂದು 10,000 ರೂಪಾಯಿಗಳನ್ನು ಕೂಡ ನೀಡ್ತಾ ಇದೆ. ಹಾಗೇನೆ ನೋಡೋದಾದ್ರೆ ಬಾಕಿ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ 1,000 ರೂಪಾಯಿ ಇರ್ತದೆ. ಇನ್ನು ಕೆಳಗೆ ಬಂದ್ರೆ 11 ರಿಂದ 200 ರ್ಯಾಂಕ್ ಇರುವ ಪ್ಲೇಯರ್ ಗಳಿಗೆ 100 ರೂಪಾಯಿ ಸಿಗ್ತದೆ. ಹಾಗೇನೆ 200 ರಿಂದ 25,000 ರ್ಯಾಂಕ್ ಬಂದವರಿಗೆ 10 ರೂಪಾಯಿಗಳು ಕೂಡ ಸಿಗ್ತವೆ. ಸೊ ಇದು ಡ್ರೀಮ್ 11 ಕಡೆಯಿಂದ ಬಂದಿರುವಂತಹ ಭರ್ಜರಿ ಗಿಫ್ಟ್ ಆಗಿರ್ತದೆ. ಇನ್ನು ನಾಳಿನ ವಿಷಯ ನೋಡೋದಾದ್ರೆ ಡ್ರೀಮ್ 11 ನಲ್ಲಿ ಮತ್ತೆ ದೊಡ್ಡ ಗಿಫ್ಟ್ ಸಿಗ್ತಾ ಇದೆ. ಸೊ ನೋಡೋದಾದ್ರೆ ಡ್ರೀಮ್ 11 ದಿ 100 ಲೀಗ್ ನ ಮ್ಯಾಚ್ ಏನಿದೆ ಅದಕ್ಕೆ 4 ಲಕ್ಷದ ಫಸ್ಟ್ ಪ್ರೈಸ್ ನೀಡ್ತಾ ಇದೆ. ಸೊ ಎಲ್ಲ ಕಡೆಯಿಂದ ಡ್ರೀಮ್ 11 ಯೂಸರ್ಸ್ಗೆ ಗುಡ್ ನ್ಯೂಸ್ ಬರ್ತಾ ಇದೆ. ಸೊ ಪೇಡ್ ಕಾಂಟೆಸ್ಟ್ ಏನೋ ಇಲ್ಲ, ಆದ್ರೆ ಫ್ರೀ ಆಗಿ ಆಟ ಆಡ್ಬೋದು. ಸೊ ಇಷ್ಟೊಂದು ದೊಡ್ಡ ಮೊತ್ತದ ಅಮೌಂಟ್ ಫ್ರೀ ಆಗಿ ಅದು ಸೊ ನೀವು ಊಹಿಸ್ಲಿಕ್ಕೆ ಆಗೋದಿಲ್ಲ. ಅಷ್ಟೊಂದು ಮಟ್ಟಿನ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಡ್ರೀಮ್ 11 ತನ್ನ ಯೂಸರ್ಸ್ಗೆ. ಇನ್ನು ನಾಳಿನ ಮ್ಯಾಚ್ ನಲ್ಲಿ ನೋಡೋದಾದ್ರೆ 4 ಲಕ್ಷದ ಫಸ್ಟ್ ಪ್ರೈಸ್ ಇರ್ತದೆ. ಹಾಗೇನೆ 2 ರಿಂದ 3ನೇ ಪ್ಲೇಸ್ಗೆ 10,000 ಇರ್ತದೆ. ಸೊ ನಂತರದ ಸ್ಥಾನದಲ್ಲಿ ಅಂದ್ರೆ 4 ರಿಂದ 20ರ ಪ್ಲೇಸ್ ವರೆಗೆ 500 ಇರ್ತದೆ. ನಂತರ ಬಂದು 100 ಪ್ರೈಸ್ ಇರ್ತದೆ. ಸೊ ಆಮೇಲೆ ಬರುವಂತಹ ಒಂದು ಪ್ಲೇಸ್ಗೆ 10 ರೂಪಾಯಿಗಳ ಪ್ರೈಸ್ ಇರ್ತದೆ. ಸೊ ಇದು ಕೂಡ ಫ್ರೀ ಆಗಿ ಇರ್ತದೆ. ಸೊ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಸಬ್ಸ್ಕ್ರಿಪ್ಷನ್ ಮಾಡಲ್ ಇರ್ತದೆ. ಸೊ ಅದನ್ನ ಬೇಕಾದ್ರೆ ಆನ್ ಮಾಡ್ಬೋದು. ಇಲ್ಲವಂತ ಆದ್ರೆ ಅಡ್ವರ್ಟೈಸ್ಮೆಂಟ್ ನೋಡಿ ನೀವು ಈ ಡ್ರೀಮ್ 11 ಆಟ ಆಡ್ತೀರಾ ಅಂತ ಹೇಳಿದ್ರೆ ಅದು ಕೂಡ ಫ್ರೀ ಆಗಿ ನೀವು ಆಟ ಆಡ್ಬೋದಾಗಿರ್ತದೆ. ಸೊ ಎಲ್ಲ ಆಪ್ಷನ್ಗಳು ಕೂಡ ನಿಮ್ಮ ಬಳಿ ಇರ್ತದೆ. ಇಲ್ಲಿ ಒಂದು ನೀವು ಗಮನಿಸಬೇಕು ಏನಂತ ಹೇಳಿದ್ರೆ ಇವಾಗ ಡ್ರೀಮ್ 11 ಆಡೋದ್ರಿಂದ ಯಾರಿಗೂ ಕೂಡ ನಷ್ಟ ಇಲ್ಲ. ಸೊ ಇದರಿಂದ ಗೌರ್ಮೆಂಟ್ ಕೂಡ ಯಾವ ರೀತಿಯ ತೊಂದರೆ ಕೂಡ ಮಾಡೋದಿಲ್ಲ. ನಿಮ್ಗೆ ಯಾವ ರೀತಿಯಾದಂತಹ ಲಾನ ಎದುರಿಸಬೇಕಾದಂತಹ ಪರಿಸ್ಥಿತಿ ಕೂಡ ಬರುವುದಿಲ್ಲ. ಸೊ ಫುಲ್ಲಿ ಸೇಫ್ ಆಗಿರ್ತದೆ, ಫುಲ್ಲಿ ಲೀಗಲ್ ಆಗಿರ್ತದೆ. ಸೊ ಇಷ್ಟವಿದ್ರೆ ನೀವು ಖಂಡಿತವಾಗಿ ಆಟ ಆಡ್ಬೋದು. ನಿಮ್ಮ ಇಷ್ಟ, ನಿಮ್ಮ ಇಚ್ಛೆ, ನಿಮ್ಮ ಗೇಮ್ ಎಲ್ಲವೂ ಕೂಡ ನಿಮ್ಮದೇ ಆಗಿರ್ತದೆ. ಸೊ ನಿಮ್ಮ ಸ್ಕಿಲ್ ತುಂಬಾನೇ ಚೆನ್ನಾಗಿದ್ರೆ ನೀವು ಈ ಒಂದು ಪ್ರೈಸ್ ಮನಿಯನ್ನು ಕೂಡ ವಿನ್ ಆಗಬಹುದಾಗಿರ್ತದೆ. ನನ್ನ ಕಡೆಯಿಂದ ನಾನು ಯಾವ ಗೇಮ್ ಅನ್ನು ಕೂಡ ಸಜೆಷನ್ ಮಾಡೋದಿಲ್ಲ. ಸೊ ನಿಮ್ಮ ಒಂದು ತರ್ಕಕ್ಕೆ ಬಿಟ್ಟಿದ್ದಾಗಿರ್ತದೆ. ಇನ್ನುಳಿದಂತೆ ನೋಡೋದಾದ್ರೆ ಡ್ರೀಮ್ 11 ನ ಮುಂದಿನ ಕಥೆ ಏನು? ಸೊ ಡ್ರೀಮ್ 11 ನ ಮುಂದಿನ ಕಥೆ ಇಷ್ಟೇ ಆಗಿರ್ತದೆ. ಸೊ ಒಂದ್ ವೇಳೆ ಡ್ರೀಮ್ 11ಗೆ ಅಥವಾ ಫ್ಯಾಂಟಸಿ ಗೇಮ್ಗಳಿಗೆ ಪೇಯ್ಡ್ ಕಾಂಟೆಸ್ಟ್ ನ ಭಾಗ್ಯ ಏನಾದ್ರೂ ಸುಪ್ರೀಂ ಕೋರ್ಟ್ ನಲ್ಲಿ ಸಿಕ್ಕಿದ್ರೆ ಖಂಡಿತವಾಗಿಯೂ ಪೇಯ್ಡ್ ಕಾಂಟೆಸ್ಟ್ ಗಳು ಶುರುವಾಗ್ತದೆ. ಒಂದ್ ವೇಳೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇದೇ ರೀತಿಯಾದಂತಹ ಸಬ್ಸ್ಕ್ರಿಪ್ಷನ್ ಮಾಡೆಲ್ ನ ಕಂಟಿನ್ಯೂ ಮಾಡ್ತಾರೆ. ಸೊ ಅದು ಫ್ರೀ ಆಗಿ ಆಟ ಆಡ್ಬೋದಾಗಿರ್ತದೆ. ಡ್ರೀಮ್ 11 ನ ಮುಕ್ತಾಯ ಇವಾಗ ಖಂಡಿತ ಆಗಿರೋದಿಲ್ಲ. ಸೊ ಇದು ಡ್ರೀಮ್ 11 ನ 2.0 ಸೆಕೆಂಡ್ ಸ್ಟೇಜ್ ಅಂತಾನೆ ಹೇಳ್ಬಹುದು. ಇಲ್ಲಿಂದ ಡ್ರೀಮ್ 11 ತನ್ನ ಹೊಸ ಅಧ್ಯಾಯನ ಶುರು ಮಾಡಿದೆ ಅಂತ ಹೇಳ್ಬಹುದು. ಸೊ ಡ್ರೀಮ್ 11 ಆಡುವ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಬರೋಕೆ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದಾಗಿರ್ತದೆ. ಸೊ ಇಷ್ಟಂತೂ ಹೇಳೋಕೆ ಇಷ್ಟಪಡ್ತೀನಿ, ಯಾರು ಕೂಡ ಡ್ರೀಮ್ 11 ಆಗಲಿ ಅಥವಾ ಯಾವುದೇ ಗೇಮ್ ಆಗಿರ್ಲಿ ಸೊ ಅದನ್ನು ಚಟವಾಗಿ ನೀವು ಮಾಡಿಕೊಳ್ಳದೆ ಇರೋದು ಬೆಟರ್ ಆಗಿರ್ತದೆ. ಸೊ ಇಲ್ಲಿ ಸ್ಕಿಲ್ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಒಂದ್ ವೇಳೆ ನಿಮ್ಮ ಸ್ಕಿಲ್ ಬೆಸ್ಟ್ ಆಗಿದ್ರೆ ನೀವೇ ಟಾಪ್ ಆಗಿರ್ತೀರಾ. ಒಂದು ವೇಳೆ ನಿಮ್ಮ ಸ್ಕಿಲ್ ಕಮ್ಮಿ ಇದ್ರೆ ನಿಮ್ಗೆ ಪ್ರೈಸ್ ಮನಿಗಳು ಕಡಿಮೆ ಸಿಗ್ತದೆ. ಸೊ ಇದನ್ನು ನೀವು ಗಮನಿಸಬೇಕು, ಇದನ್ನು ನೀವು ಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಸೊ ಯದ್ವಾ ತದ್ವಾ ಆಟ ಆಡಿ ನಿಮ್ಮ ಒಂದು ಮಾನಸಿಕ ನೆಮ್ಮದಿಯನ್ನು ಇಲ್ಲಿ ಎಲ್ಲಿಯೂ ಕೂಡ ಹಾಳು ಮಾಡಿಕೊಳ್ಬಾರ್ದು. ಸೊ ಇದಂತೂ ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕಾಗ್ತದೆ. ಬಾಕಿ ಉಳಿದಂತೆ ನೋಡೋದಾದ್ರೆ ನಿಮ್ಮ
ತರ್ಕಕ್ಕೆ ಬಿಟ್ಟಿದ್ದಾಗಿರ್ತದೆ ಈ ಒಂದು ಗೇಮ್ ಅನ್ನು ಆಟ ಆಡೋದು ಬಿಡೋದು. ಸೊ ಇದು ಈ ಹೊತ್ತಿನ ಅಪ್ಡೇಟ್. ಇಷ್ಟವಾದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ.